Hi all, welcome to YouTube channel Study Karnataka. This is the current affairs video in which we will be discussing the current affairs of 6th and 7th August 2024. First question, geothermal power potential of dash megawatt identified in India. ಭಾರತದಲ್ಲಿ ಗುರುತಿಸಲಾದ ಎಷ್ಟು ಮೆಗಾವ್ಯಾಟ್ನ ಭೂಶಾಖದ ಶಕ್ತಿಯ ಸಾಮರ್ಥ್ಯವಿದೆ ಎಂದು ರೀಸೆಂಟ್ ಆಗಿ ಲೋಕಸಭೆಯಲ್ಲಿ ಹೇಳಲಾಗಿದೆ. ಇದರ ಉತ್ತರ ಬಂದು 10,600 ಮೆಗಾವ್ಯಾಟ್, 10,600 ಮೆಗಾವ್ಯಾಟ್. ನೀವು ಇಲ್ಲಿ ಮ್ಯಾಪ್ನಲ್ಲಿ ಯಾವ ಲೊಕೇಶನಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತ ಕೊಟ್ಟಿದ್ದಾರೆ. ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ. ಹೈಯೆಸ್ಟ್ ನೀವು ನೋಡ್ಬೋದು ಜಮ್ಮು ಕಾಶ್ಮೀರ ಈ ರೀಜನ್ನಲ್ಲಿದೆ, ಬಿಟ್ಟರೆ ನಾರ್ತ್ ಈಸ್ಟ್ ಬರುತ್ತೆ, ಇಲ್ಲ ಸೆಂಟ್ರಲ್ ಇಂಡಿಯಾ ಬರುತ್ತೆ. ಕರ್ನಾಟಕದಲ್ಲಿ ಯಾವುದೇ ಆದ ಪೊಟೆನ್ಷಿಯಲ್ ಇಲ್ಲ. ನೆಕ್ಸ್ಟ್, Oil Fields Regulation and Development Amendment Bill 2024 introduced in Rajya Sabha. It wants to amend which act? ತೈಲ ಕ್ಷೇತ್ರಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ತಿದ್ದುಪಡಿ ಮಸೂದೆ 2024 ಅನ್ನು ರಾಜ್ಯಸಭೆಯಲ್ಲಿ ಮಂಡಿಸಲಾಗಿದೆ. ಇದು ಯಾವ ಕಾಯ್ದೆಯನ್ನು ತಿದ್ದುಪಡಿಸಲು ಇಚ್ಛಿಸುತ್ತದೆ? ಇದರ ಉತ್ತರ ಬಂದು ಆಯಿಲ್ ಫೀಲ್ಡ್ಸ್ ರೆಗ್ಯುಲೇಷನ್ ಡೆವಲಪ್ಮೆಂಟ್ ಆಕ್ಟ್ 1948, ತೈಲ ಕ್ಷೇತ್ರಗಳ ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾಯ್ದೆ 1948. Third question, Union Agricultural Minister announced dash crore for 100 export oriented horticulture clusters. ಕೇಂದ್ರ ಕೃಷಿ ಸಚಿವರು 100 ರಫ್ತು ಅಧಿಕಾರಿತ ತೋಟಗಾರಿಕೆ ಕ್ಲಸ್ಟರ್ಗಳಿಗೆ ಎಷ್ಟು ಕೋಟಿ ಘೋಷಿಸಿದ್ದಾರೆ? ಇದರ ಉತ್ತರ ಬಂದು 18,000 ಕೋಟಿ. ಮೊತ್ತ ಹೆಚ್ಚಾಗಿದೆ, ಹೀಗಾಗಿ ಕರೆಕ್ಟಾಗಿ ನೆನಪಿಟ್ಟುಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಿಚ್ ರಿಸರ್ಚ್ ಬಾಡಿ ಹ್ಯಾಸ್ ಡೆವಲಪ್ಡ್ ಅ ಫಾರ್ಮ್ ಆಫ್ ಡ್ಯೂರೇಬಲ್ ಜಿಂಕ್ ಏರ್ ಬ್ಯಾಟರಿ ಫಾರ್ ಎನರ್ಜಿ ಸೊಲ್ಯೂಷನ್ಸ್ ಇನ್ ರಿಮೋಟ್ ಸಬ್ ಝೀರೋ ಕಂಡೀಷನ್ಸ್? ರಿಮೋಟ್ ಶೂನ್ಯ ಪರಿಸ್ಥಿತಿಗಳಲ್ಲಿ ಶಕ್ತಿ ಪರಿಹಾರಗಳಿಗಾಗಿ ಬಾಳಿಕೆ ಬರುವ ಜಿಂಕ್ ಏರ್ ಬ್ಯಾಟರಿಯ ರೂಪವನ್ನು ಯಾವ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಇದರ ಉತ್ತರ ಬಂದು CSIR. CSIR ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಯಾವುದಿದೆ? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ಅಸ್ತ್ರ ಮಿಸೈಲ್ ವಿಚ್ ಟೈಪ್ ಆಫ್ ಮಿಸೈಲ್? ಅಸ್ತ್ರ ಕ್ಷಿಪಣಿಯು ಯಾವ ರೀತಿಯ ಕ್ಷಿಪಣಿಯಾಗಿದೆ? ಇದು ಬಂದು ಇಟ್ ಈಸ್ ಬಿಯಾಂಡ್ ವಿಜುವಲ್ ರೇಂಜ್ ಕ್ಲಾಸಸ್ ಆಫ್ ಏರ್ ಟು ಏರ್ ಮಿಸೈಲ್. ಇದು ಬಿಯಾಂಡ್ ವಿಜುವಲ್ ರೇಂಜ್ ಆಗಿದ್ದು ಏರ್ ಟು ಏರ್ ಅಂದರೆ ಗಾಳಿಯಿಂದ ಗಾಳಿಗೆ ಇದು ಮಿಸೈಲ್ ಅಸ್ತ್ರವಾಗಿದೆ. DFG, ದಟ್ ಈಸ್ ಡಿಮಾಂಡ್ ಫಾರ್ ಗ್ರಾಂಟ್ಸ್, ಆರ್ ಸಬ್ಮಿಟೆಡ್ ಇನ್ ದಿ ಪರ್ಸ್ಯೂರೆನ್ಸ್ ಆಫ್ ವಿಚ್ ಆರ್ಟಿಕಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಭಾರತೀಯ ಸಂವಿಧಾನದ ಯಾವ ವಿಧಿಯ ಅನುಸಾರವಾಗಿ ಅನುದಾನಕ್ಕಾಗಿ ಬೇಡಿಕೆ ಸಲ್ಲಿಸಲಾಗುತ್ತದೆ? ಇದರ ಉತ್ತರ ಬಂದು ಆರ್ಟಿಕಲ್ 113. ಯಾಕಂದರೆ ರೀಸೆಂಟಾಗಿ ಈಗ ಲೋಕಸಭೆಯಲ್ಲಿ ಡಿಮಾಂಡ್ ಫಾರ್ ಗ್ರ್ಯಾಂಟ್ಸನ್ನು ಸಲ್ಲಿಸಲಾಗಿದೆ, ಅದಕ್ಕಾಗಿ ಇದು ನ್ಯೂಸ್ನಲ್ಲಿದೆ. ಪರಿವೇಶ್ ಪೋರ್ಟಲ್ ಇಸ್ ಲಾಂಚ್ಡ್ ಬೈ ವಿಚ್ ಮಿನಿಸ್ಟ್ರಿ? ಪರಿವೇಶ್ ಪೋರ್ಟಲನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಇದರ ಉತ್ತರ ಬಂದು ಡೆವಲಪ್ಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಇದು ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅಂದರೆ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಅಭಿವೃದ್ಧಿ ಪಡಿಸಿದೆ. ಇದಕ್ಕೆ ಸಹಾಯ NIC ಅವರು ಮಾಡಿದ್ದಾರೆ. NIC ಇದರ ವಿಸ್ತೀರ್ಣ ಫುಲ್ ಫಾರ್ಮ್ ಏನು ಹಾಗೂ ಇದು ಯಾವ ವರ್ಷದಲ್ಲಿ ಬಂದಿದೆ? ಇದನ್ನು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್, ವಿಚ್ ಸಿಟಿ ಫ್ರಮ್ ಇಂಡಿಯಾ ಹ್ಯಾಸ್ ರೆಕಗ್ನೈಸ್ಡ್ ಆಸ್ ವರ್ಲ್ಡ್ ಕ್ರಾಫ್ಟ್ ಸಿಟಿ ಬೈ ದಿ ವರ್ಲ್ಡ್ ಕ್ರಾಫ್ಟ್ಸ್ ಕೌನ್ಸಿಲ್? ವರ್ಲ್ಡ್ ಕ್ರಾಫ್ಟ್ಸ್ ಕೌನ್ಸಿಲ್ನಿಂದ ಭಾರತದಿಂದ ಯಾವ ನಗರವನ್ನು ವರ್ಲ್ಡ್ ಕ್ರಾಫ್ಟ್ ಸಿಟಿ ಎಂದು ಗುರುತಿಸಲಾಗಿದೆ? ಇದರ ಉತ್ತರ ಬಂದು ಶ್ರೀನಗರ್. ಸಿದ್ದು ಮುರ್ಮು ಅಲಾಂಗ್ ವಿತ್ ಕಾನು ಮುರ್ಮು ವರ್ ಲೀಡರ್ಸ್ ಆಫ್ ವಿಚ್ ರೆಬಿಲಿಯನ್? ಸಿದ್ದು ಮುರ್ಮು ಮತ್ತು ಕಾನು ಮುರ್ಮು ಯಾವ ದಂಗೆಯ ನಾಯಕರಾಗಿದ್ದರು? ಇವರು ಸಂತಾಲ್ ರೆಬಿಲಿಯನ್ ಅಥವಾ ಸಂತಾಲ್ ರಿವೋಲ್ಟ್ 1855ರಿಂದ 1856ರವರೆಗೆ ನಡೆದಿತ್ತು. ಇದನ್ನು ದಿಸ್ ಈಸ್ ಕನ್ಸಿಡರ್ಡ್ ಆಸ್ ಫಸ್ಟ್ ಪೆಸೆಂಟ್ ಮೂವ್ಮೆಂಟ್ ವಾಸ್ ಲೆಡ್ ಬೈ ಸಿದ್ದು ಆ್ಯಂಡ್ ಕಾನು ಅಲಾಂಗ್ ವಿತ್ ಚಾಂದ್ ಆ್ಯಂಡ್ ಬೈರಾಬ್. ಸಂತಾಲ್ ದಂಗೆ ಅಂದರೆ 1855ರಿಂದ 1856ರವರೆಗೆ ನಡೆಯಿತು. ಮೊದಲ ರೈತ ಚಳುವಳಿ ಎಂದು ಪರಿಗಣಿಸಲಾಗುತ್ತದೆ. ಇದನ್ನು ಸಿದ್ದು ಮತ್ತು ಕಾನು ಅವರು ಚಾಂದ್ ಮತ್ತು ಬೇರಾಬ್ ಅವರೊಂದಿಗೆ ಇದನ್ನು ಮುನ್ನಡೆಸಿದ್ದರು. That's it. If at all you are new to the channel, please do subscribe and join the Telegram channel. We have launched a book for backward class welfare officer for just 99 rupees. Those who want the book, please do text over WhatsApp number 9113583494 so that our team will respond to you. Thanks for watching the video. Have a nice day. Bye.